ಕೀರ್ತನೆಗಳ ಪುಸ್ತಕದಲ್ಲಿ 53ನೇ ಅಧ್ಯಾಯದಲ್ಲಿ ವಾಕ್ಯ 2 ನೋಡುವಾಗ ಅಲ್ಲಿ ತುಂಬ ಸುಂದರವಾದಂಥ ಒಂದು ಮಾತನ್ನು ದಾವೀದರಸನ ಮುಖಾಂತರ ಪವಿತ್ರಾತ್ಮರು ಹೇಳ್ತಾರೆ. ಮಾನವರನ್ನು ದೇವ ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು. ನೋಡಿ, ನೀವೇನು ಹಾಡಿದ್ರೋ ಅದನ್ನು ಇಲ್ಲಿ ದಾವೀದ ಬರೆದಿಟ್ಟಿದ್ದಾನೆ. ನಿಮ್ಮ ಒಬ್ಬೊಬ್ಬರನ್ನ ಸ್ವರ್ಗ ನಿಮ್ಮೊಂದಿಗೆ ನಿಮ್ಮ ಪಕ್ಕದಲ್ಲೇ ನಿಮ್ಮ ಮುಂದೆನೇ ನಿಂತು ನಿಮ್ಮನ್ನು ಯೇಸು ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮಗೆ ಹಿಂಗನ್ನಿಸ್ತಾ ಇದೆಯೋ, ಯಾವ ಮಟ್ಟದಲ್ಲಿ ಯಾವ ವಿಶ್ವಾಸದಲ್ಲಿ ನೀವು ತಗೋತೀರೋ ನನಗೊತ್ತಿಲ್ಲ. ಪ್ರಿಯ ಸಹೋದರ ಸಹೋದರಿ, ನೀವು ಕೀರ್ತನೆಯನ್ನು ಹಾಡುವಾಗ ಯೇಸು ನನ್ನ ಕಂಡು ಅಂತೇಳಿ ನೀವು ಒಬ್ಬರಿಗೊಬ್ಬರು ಹೇಳುವಾಗ, ಇಲ್ಲಿ ನಿಂತು ಲೀಡ್ ಮಾಡುವಾಗ ನನ್ನ ಆತ್ಮಿಕವಾದ ಕಣ್ಣುಗಳು ಇಲ್ಲಿ ಯೇಸುವನ್ನು ದರ್ಶಿಸಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನೀವು ನಿಜವಾಗ್ಲೂ ಇಲ್ಲಿಂದ ನೋಡೋದಾದರೆ ನಿಮ್ಮ ಮುಂದೆ ಯೇಸುವನ್ನು ನಿಮಗೆ ನೋಡಲಿಕ್ಕಾಗತ್ತೆ. ಯೇಸು ನಿಮ್ಮ ಒಬ್ಬೊಬ್ಬರನ್ನು ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾತಕ್ಕಾಗಿ ನೋಡ್ತಾ ಇದ್ದಾರೆ ಗೊತ್ತಾ? ತನ್ನನ್ನು ಅರಸುವ ಸನ್ಮತಿಗಳಾರೆ ಸನ್ಮತಿಗಳು ಯಾರೆಂದು ಏನು ವೀಕ್ಷಿಸುತ್ತೀಹನು. ಯಾರನ್ನು ಅರಸುವ? ನನ್ನನ್ನು ಯಾರು ಹುಡುಕ್ತಾ ಇದ್ದಾರೆ, ನನ್ನನ್ನು ಯಾರು ಪ್ರೀತಿಸ್ತಾ ಇದ್ದಾರೆ, ನನಗಾಗಿ ಯಾವ ಹೃದಯ ಹಂಬಲಿಸ್ತಾ ಇದೆ ಅಂಥೇಳಿ ಯೇಸು ಒಬ್ಬೊಬ್ಬರನ್ನ ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೇನೆ. ತಿಮ್ಮಾಯನ ಮಗ ಭಾರತಿಮಾಯ, ಅವನು ಸೌಖ್ಯಕ್ಕಾಗಿಯೇ ಇರಬಹುದು, ಆದರೆ ಅವನ ಹಂಬಲ ಯಾರಲ್ಲಿ? ಅವನ ಹುಡುಕಾಟ ಯಾರಲ್ಲಿ? ಅವನಿಗೆ ಕಣ್ಣು ಕಾಣಿಸ್ತಾ ಇತ್ತಾ? ಇಲ್ಲ. ಆದರೂ ಅವನ ಹುಡುಕಾಟ ಎಲ್ಲಿಂದ? ಹೃದಯದಿಂದ. ಅವನಿಗೆ ಕಾಣಿಸ್ತಾ ಇಲ್ಲ ಕಣ್ಣು, ಅವನಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ ಒಂದೇ ಆಸೆ, ಏನು? ಇವತ್ತು ಯೇಸುವನ್ನು ನಾನು ನೋಡಬೇಕು. ಆ ಹಂಬಲ ಎಲ್ಲಿ ಆರಂಭವಾಯಿತು ಅಂದರೆ ಅವನ ಹೃದಯದಲ್ಲಿ. ಅವನು ಯೇಸುವನ್ನು ನೋಡಿದ್ದು ಈ ಕಣ್ಣುಗಳಿಂದ ಅಲ್ಲ, ಅವನ ಮೊದಲು ಯೇಸುವನ್ನು ನೋಡಿದ್ದು ವಿಶ್ವಾಸದ ಕಣ್ಣುಗಳಿಂದ. ಇವತ್ತು ಇಲ್ಲಿ ಕುಳಿತಿರುವಂಥ ಒಬ್ಬೊಬ್ಬರನ್ನ ಯೇಸು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಷ್ಟು ಜನರನ್ನು ನೋಡೋಕ್ಕಾಗತ್ತಾ ಅವರಿಗೆ? ಆಗತ್ತಾ? ಇಡೀ ಪ್ರಪಂಚವನ್ನೇ ಸೃಷ್ಟಿಸಿದ ದೇವನಿಗೆ ನಾವು ಯಾರು ಕೂಡ ಆತನ ಕಣ್ಣಿಂದ ಮರೆ ಇಲ್ಲ ಪ್ರಿಯರೇ. ನಮ್ಮೆಲ್ಲರನ್ನು ನೋಡ್ತಾ ಇದ್ದಾರೆ. ಏನಂತ ನೋಡ್ತಾ ಇದ್ದಾರೆ ಅಂದರೆ, ಈ ನನ್ನ ಮಗನು, ಈ ನನ್ನ ಮಗಳು ನನ್ನನ್ನು ಹಂಬಲಿಸ್ತಾ ಇದ್ದಾನ, ಅಥವಾ ಏನಾದರೂ ಈ ಲೋಕದ ವಿಷಯಕ್ಕಾಗಿ ಬಂದು ಕೂತ್ಕೊಂಡಿದ್ದಾನ? ದೇವರು ನೋಡ್ತಾ ಇದ್ದಾರೆ. ಈ ಧ್ಯಾನದಲ್ಲಿ ನಿಮ್ಮ ತೀರ್ಮಾನಗಳು, ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಎಲ್ಲ ಡಿಸಿಷನ್ಗಳು ಬದಲಾಗಬೇಕು. ಆ ಬದಲಾವಣೆ ಏನು ಗೊತ್ತಾ? ನನಗೇನು ಬೇಡ, ಯೇಸು ನನಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಬೇಕು ಅಂತ ಯೇಸು ಭೂಮಿಗೆ ಬಂದರು ಮನುಷ್ಯನಾಗಿ? ನಾನು ಬೇಕು ಅಂತ. ಯಾರು ಬೇಕು ಅಂತ? ಜೋರಾಗಿ ಹೇಳಿ, ಯಾರು ಬೇಕು ಅಂತ? ಈಗ ನಿಮಗೆ ಯಾರು ಬೇಕು? ನಿಮಗೆ ಯಾರು ಬೇಕು? ನೋಡಿ, ಇದೇ ಸತ್ಯ ಆದರೆ ಪರಲೋಕವನ್ನು ಭೂಲೋಕದಲ್ಲಿ ಅನುಭವಿಸ್ತೀರಾ ನೀವು. ಹಲ್ಲೆಲೂಯಾ. ಪರಲೋಕವನ್ನು ಭೂಲೋಕದಲ್ಲಿ ಅನುಭವಿಸ್ತೀರಾ ನೀವು. ಯಾವುದು ಸತ್ಯವಾದರೆ? ಯೇಸು ಕ್ರಿಸ್ತರು ನಾನು ಬೇಕು ಅಂತ ಭೂಮಿಗೆ ಬಂದರು. ಈಗ ನನಗೆ ಇಲ್ಲಿ ಭೂಲೋಕದಲ್ಲಿ ಯಾರು ಬೇಕು? ಯೇಸು ಬೇಕು. ಅದಾಗಿರಬೇಕು ಈ ಧ್ಯಾನದ ಉದ್ದೇಶ. ಇದಾಗಿರಬೇಕು ನಿಮ್ಮ ಧ್ಯಾನದ ಉದ್ದೇಶ. ಯಾಕಂದರೆ ಬಾಹ್ಯವಾಗಿ, ಶಾರೀರಿಕವಾಗಿ ಒಂದು ಆಶೀರ್ವಾದವನ್ನು ಕೇಳಿ ಬಂದವರನ್ನು ಯೇಸು ದೂರ ತಳ್ಳಲಿಲ್ಲ. ನಾನು ಅದೇ ಹೇಳಿದೆ, ತಿಮ್ಮಾಯನ ಮಗ ಭಾರತಿಮಾಯ ಬಂದಿದ್ದು ಕಣ್ಣಿಗೋಸ್ಕರ. ಆದರೆ ವಿಷಯ ಏನು ಅಂದರೆ, ಅವನ ಹೃದಯದಲ್ಲಿ ಯೇಸುವನ್ನು ನೋಡ್ದ. ಆ ದಾಹವನ್ನು ನೋಡಿದಂಥ ಯೇಸು ಅವನನ್ನು ಬಳಿಗೆ ಕರೆದು ಅವನಿಗೆ ಬೇಕಾದ ಸ್ವಸ್ಥತೆಯನ್ನು ಕೊಟ್ಟು ಕಳಿಸಿದರು. ಪ್ರಿಯ ಸಹೋದರ ಸಹೋದರಿ, ಹಾಗಾದರೆ ಆತ್ಮಿಕವಾಗಿ ಯೇಸಪ್ಪ ನೀನೇ ಬೇಕು ನನಗೆ ಅಂತೇಳಿ ನಿಮ್ಮ ಹೃದಯಗಳು ಹಂಬಲಿಸೋದಾದರೆ, ನಿಮ್ಮ ಹೃದಯದಲ್ಲಿ ಯಾರು ಜೀವಿಸ್ತಾರೆ? ಯಾರು ಬರ್ತಾರೆ? ಯೇಸು ಬಂದಾಗ ನಿಮಗೆ ತೃಪ್ತಿ ಇರುತ್ತಾ? ಸಮಾಧಾನ ಇರುತ್ತಾ? ನೆಮ್ಮದಿ ಇರುತ್ತಾ?
ಬೇರೆ ಏನಾದರೂ ಬೇಕು ಅನ್ಸತ್ತಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇವತ್ತು ಇಷ್ಟೆಲ್ಲ ಸತ್ಯದ ಅರಿವನ್ನು ಅರಿತುಕೊಂಡು ಇನ್ನೂ ನಾವು ದಡ್ಡರಾಗಿ ಬದುಕ್ತಾ ಇದ್ದೀವಿ. ಸ್ವಲ್ಪ ನಾವು ಈ ಧ್ಯಾನದಲ್ಲಿ ಬದಲಾಯಿಸ್ಕೋಬೇಕು, ನಾವು ನಮ್ಮನ್ನು ಸರಿಪಡಿಸ್ಕೋಬೇಕು. ಆದ್ದರಿಂದ ಈ ವಾಕ್ಯ ನಿಮಗೆ ಯಾವಾಗಲೂ ನೆನಪಿರಲಿ, ಮೇಲಿಂದ ಯಾರು ನೋಡ್ತಿದ್ದಾರೆ ನನ್ನ, ಆವಾಗ ನೀವು ಆಲಸ್ಯಗಳಾಗಿ ಕೂತ್ಕೊಳ್ಳೋದಿಲ್ಲ, ಸೋಂಬೇರಿಗಳಾಗಿ ಕೂತ್ಕೊಳ್ಳೋದಿಲ್ಲ, ಏನೋ ನಿಮ್ಮಿಷ್ಟ ಬಂದಂಗೆ ಧ್ಯಾನ ಮಾಡೋದಿಲ್ಲ. ಒಬ್ಬರು ನನ್ನನ್ನು ನೋಡ್ತಾ ಇದ್ದಾರೆ, ಅವರು ನನ್ನನ್ನು ಸೃಷ್ಟಿ ಮಾಡಿದ ದೇವರು, ನನ್ನ ಪಾಪಿಯಾಗಿದ್ದಾಗಲೇ ನನ್ನನ್ನು ಹುಡುಕಿ ಬಂದು ನನ್ನನ್ನು ರಕ್ಷಿಸಿದ ರಕ್ಷಕನಾಗಿದ್ದಾರೆ. ಅವರ ಕೃಪೆಯಿಂದ ನಾನು ಇವತ್ತು ಬದುಕ್ತಾ ಇದ್ದೇನೆ. ಇವತ್ತು ಆಡಿದ್ರಿ ನೀವು, ಅವರ ಕೃಪೆಯಿಂದ ನಾನು ಬದುಕ್ತಾ ಇದ್ದೇನೆ. ಆದ್ದರಿಂದ ಅವರು ನನ್ನನ್ನು ನೋಡ್ತಾ ಇದ್ದಾರೆ ಅನ್ನುವ ಸತ್ಯದ ಅರಿವು ನಿಮ್ಮೊಳಗಡೆ ಆದಾಗ ನೀವು ಈ 4 ದಿವಸಗಳು ಅವರಿಗಾಗಿ ಮಾತ್ರವೇ ಕಾಯ್ತಾ ಇರ್ತೀರ, ಅವರ ಸ್ವರಕ್ಕಾಗಿ ಮಾತ್ರವೇ ಕಾಯ್ತಾ ಇರ್ತೀರ. ಆ ಸ್ವರಕ್ಕಾಗಿ ಅವರಿಗಾಗಿ ಕಾಯುವ ನೀವು ಹೋಗುವಾಗ ಅವರಂತೆ ವಾಪಸ್ ಹೋಗ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕೆಲವೊಂದು ವಾಕ್ಯಗಳ ಮುಖಾಂತರ ಈ ಧ್ಯಾನದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಲು ಅನುಕೂಲವಾಗುವಂಥ ಒಂದು 2-3 ಘಟನೆಗಳನ್ನು ನಾವು ನೋಡೋಣ. 4ನೇ ಅಧ್ಯಾಯದಲ್ಲಿ ಮತ್ತಾಯನ ಶುಭ ಸಂದೇಶದಲ್ಲಿ 18ನೇ ವಾಕ್ಯದಿಂದ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಘಟನೆಯನ್ನು ನಾವು ಓದೋಣ. 4:18. ಯೇಸುಸ್ವಾಮಿ ಗಲಿಲೆಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಇಬ್ಬರು ಸಹೋದರರನ್ನು ಕಂಡರು. ನೋಡಿ, ಯೇಸುಸ್ವಾಮಿ 2000 ವರ್ಷಗಳ ಹಿಂದೆ ಗಲಿಲಿಯ ಸರೋವರದ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಇಬ್ಬರು ಸಹೋದರರಿದ್ದರು. ಆದರೆ ಇಲ್ಲಿ ನಾವು ಸುಮಾರು ಒಂದು 70-80 ಮಂದಿ ಇದ್ದೇವೆ. ನಾಳೆ ಇನ್ನೂ ಜಾಸ್ತಿ ಆಗ್ತಾರೆ, ಬೆಳಗ್ಗೆ ಬರ್ತಾರೆ. ಅವರನ್ನು ಸೇರಿಸ್ಕೊಬಿಡೋಣ. ಒಂದು 250-300 ಮಂದಿ ನಾವು ಒಟ್ಟು ಸೇರ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದಾ, ಹೌದಾ? ಓಕೆ. ಸೊ ಇಲ್ಲಿ ಯೇಸು ಸ್ವಾಮಿ ಅಲ್ಲಿ ಸರೋವರದ ಬಳಿ ನಡೆದು ಹೋಗ್ತಾ ಇದ್ರು. ಅಲ್ಲಿ ಇಬ್ಬರು ಸಹೋದರರಿದ್ದರು. ಇವರೇ ಪೇತ್ರ ಎನಿಸಿಕೊಂಡ ಸೀಮೋನ ಮತ್ತು ಅವನ ಸಹೋದರ ಅಂದ್ರೇಯ. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ಏನೋ ಕೆಲಸ ಮಾಡ್ತಾ ಇದ್ರು. ಹಲ್ಲೆಲೂಯಾ. ನೀವೇನೋ ಕೆಲಸ ಮಾಡ್ತಾ ಇಲ್ಲ, ನೀವೀಗಾಗಲೇ ಯೇಸುವನ್ನ ತಿಳ್ಕೊಂಡಿದ್ದೀರಿ. ಆದರೂ ಕೂಡ ದಡ್ಡರಾಗಿ ಬದುಕ್ತಾ ಇದ್ದಿರ್ಬೋದು, ಹಿಂಜಾರಿ ಹೋಗಿರ್ಬೋದು. ಮತ್ತೊಮ್ಮೆ ಯೇಸು ನಿಮಗೆ ಕರೆ ಕೊಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಯೇಸು ಯಾವಾಗಲೂ ಕರೀತಾರೆ. ಆದರೆ ಆ ಕರೆಗೆ ಹೋಗೊಟ್ಟು ಎಲ್ಲವನ್ನ ಬಿಟ್ಟು ನಾವು ಹಿಂಬಾಲಿಸಿದ್ದಾದರೆ ನಮ್ಮ ಜೀವನ ನಿಜವಾಗಲೂ ಪರಲೋಕದ ಜೀವನವಾಗಿರ್ತದೆ. ಈ ಲೋಕದಲ್ಲಿ ನಮ್ಮಷ್ಟು ಆನಂದವಾಗಿ ಸಂತೃಪ್ತಿಯಾಗಿ ಬದುಕಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇರೋದಿಲ್ಲ. ಅದನ್ನು ನಾವು ಕಂಡಿದ್ದೇವೆ ಅನೇಕ ವ್ಯಕ್ತಿಗಳ ಮುಖಾಂತರವಾಗಿ. ಆದ್ದರಿಂದ ಈ ಪೇತ್ರ ಮತ್ತು ಆಂದ್ರೆಯ ಇವರಿಬ್ಬರಿಗೆ ಯೇಸು ಹೊಸದ್ದು, ಅಲ್ಲಿ ಪರಿಚಯನೇ ಇಲ್ಲ. ಪರಿಚಯ ಇತ್ತಾ? ಹಲೋ, ಪರಿಚಯ ಇತ್ತಾ? ನಿಮಗೆ ಯೇಸು ಪರಿಚಯ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ಕೂಡ ಇಲ್ಲಿ ಈ ಘಟನೆಯನ್ನು ಓದಿದ ಮೇಲೆ ಹೇಳಿ, ಇಲ್ಲಿ ಪರಿಚಯ ಇದೆ ನಮಗೆ, ಅಲ್ಲಿ ಪೇತ್ರನಿಗೆ ಆಂದ್ರೆಯನಿಗೆ ಪರಿಚಯ ಇಲ್ಲ. ಡಿಫರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಓದಿ. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಹೇಳಿ ಯೇಸು ಅವರನ್ನು ಕರೆದರು. ನೋಡಿ, ಅವರನ್ನು ನೋಡಿ ಯೇಸು ಹೇಳ್ತಾರೆ, ನೋಡ್ರಪ್ಪ, ನೀವು ನನ್ನನ್ನು ಹಿಂಬಾಲಿಸಿ ಬನ್ನಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವಂತೆ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಒಬ್ಬ ಮನುಷ್ಯ ಕರೀತಾ ಇದ್ದಾರೆ, ಅವರವ್ರ ಕೆಲಸ ಮಾಡ್ತಿದ್ದಾರೆ. ಅವ್ರ ಕೆಲಸ ಮೀನು ಹಿಡಿಯೋದು. ಈಗ ನಿಮ್ಮನ್ನು ಯಾರಾದರೂ, ನಾನು ಹೋಗ್ತಾ ಇದ್ದೀನಿ ದಾರಿಯಲ್ಲಿ, ನೀವು ನಿಮ್ಮ ಕೆಲಸ ಮಾಡ್ತಿದ್ದೀರಾ, ಏನೋ ಒಂದು ಕೆಲಸ, ನಿಮ್ಮನ್ನು ಬನ್ರಪ್ಪ ನಾನೇನೋ ಒಂದು ಮಾಡ್ತೀನಿ ನಿಮ್ಮನ್ನು ಅಂತೇಳಿದ್ರೆ ನೀವು ಬರ್ತೀರಾ? 108 ಯೋಚನೆಗಳಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆಯೋದಲ್ಲ, ದಿನ ಕರಿತಾ ಇದ್ದೀವಿ, ಬರೋರು ಯಾರೂ ಬರ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹೌದಾ? ಸೊ ಯೇಸು ಕರಿತಾ ಇದ್ದಾರೆ ಬನ್ನಿ. ಈಗ ಧ್ಯಾನಕ್ಕೆ ಯಾರು ಕರೆಯೋದು? ಯಾರು? ಯೇಸುನ. ಸೊ ಯೇಸು ಕರಿತಾ ಇದ್ದಾರೆ ಬನ್ನಿ ಅಂತ ಕರೆದ್ರೂ ಕೂಡ ಕೆಲವರಿಗೆ ಅವರವರದ್ದೇ ಆದ ಕೆಲಸಗಳು, ಅವರವರದ್ದೇ ಆದ ಬ್ಯುಸಿ, ಏನು ಸಾಧನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆಗಲೇ ಮಾಡ್ತಾ ಇದ್ರಲ್ವ ಸ್ಟೀಫನ್ ಮತ್ತು ನೆವಿಲ್, ಮುಳುಗೋದ್ರೆ ಏನು ಗತಿನೋ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಳುಗೋಕೆ ಮುಂಚೆ ಎಚ್ಚೆತ್ಕೊಳ್ಳಿ, ಮುಳುಗೋಕೆ ಮುಂಚೆ
ಎಚ್ಚೆತ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮದು BCCRS, ಬ್ಯಾಂಗ್ಳೂರ್ ಕ್ಯಾಥಲಿಕ್ ಕರಿಸ್ಮ್ಯಾಟಿಕ್ ರಿನ್ಯೂವಲ್ ಸರ್ವಿಸ್, ಆ ಒಂದು ಪ್ರಾರ್ಥನಾ ಚಾಪಲಲ್ಲಿ ಪ್ರಾರ್ಥನೆಗೆ ಜನ ಬರ್ತಿದ್ರಲ್ವ, ಅವರಿಗೆ ಒಂದು ಸಹೋದರಿ ಅಡುಗೆ ಮಾಡಿಕೊಡ್ತಾಯಿದ್ರು, ಕ್ಯಾಟ್ರಿಂಗ್ ಮಾಡ್ತಾಯಿದ್ರು. ಅವರಿಗೆ 38 ವರ್ಷವೂ ಆಗಿಲ್ಲ ಅನಿಸುತ್ತೆ ಅಷ್ಟೇ. ನಿನ್ನೆ ಸುದ್ದಿ ನನಗೆ, ಬ್ರದರ್ ನಮಗೆ ಅಡುಗೆ ಮಾಡಿಕೊಡ್ತಿದ್ರಲ್ವಾ, ತುಂಬ ಟೆನ್ಷನ್ ಆಗಿ, ತುಂಬ ಬೇಸರವಾಗಿ, ತುಂಬ ಟೆನ್ಷನ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ, ಪ್ರಾರ್ಥನೆ ಮಾಡಿ ಅಂತ ಬೆಳಗ್ಗೆ ಫೋನ್, ಮಧ್ಯಾಹ್ನ ಫೋನ್ ಏನು ಗೊತ್ತಾ, ಅವರು ಹೋದರು ಅಂತೇಳಿ. ಪ್ರಿಯರೇ, ಒನ್ಸ್ ನಮ್ಮ ಜೀವ ಹೋದ ಮೇಲೆ ಏನೂ ಮಾಡಲಿಕ್ಕಾಗಲ್ಲ. ಒಂದು ಸಾರಿ ನಮ್ಮ ಜೀವಿತವನ್ನು ಕಳ್ಕೊಂಡ್ರೆ ಏನೂ ಮಾಡಲಿಕ್ಕಾಗಲ್ಲ. ಎಷ್ಟೋ ಬಾರಿ ಕರೆದಿದ್ದೀನಿ ಅವರನ್ನು, ಆದರೆ ಫ್ರೀ ಇಲ್ಲ. ಭಾಳ ಲೋಕದ ಈ ಒಂದು ಸಮಸ್ಯೆಗಳಿಗೆ ಸಿಲುಕ್ಕೊಂಡು ಇದರಿಂದ ಹೊರಗಡೆ ಬಂದರೆ ಸಾಕಪ್ಪ, ಇಲ್ಲಿ ಏನು ಸ್ಕಿಟ್ ಮಾಡಿದ್ರೋ ಇದೇ ಸುಮಾರು ಜನರ ಜೀವನ. ಎಲ್ಲ ಸರಿಯಾಗಲಿ ಆಮೇಲೆ ಬರ್ತೀನಿ, ಅದು ಯಾವತ್ತೂ ಸರಿ ಆಗೋದಿಲ್ಲ, ಸಾಯೋ ತನಕ ಸರಿ ಆಗೋದಿಲ್ಲ. ನೀವು ಯೇಸುವನ್ನು ಸರಿ ಮಾಡುವ ಯೇಸುವಿನ ಜೊತೆ ನೀವು ಬದುಕ್ರಿ, ಎಲ್ಲ ದೇವರು ಸರಿ ಮಾಡ್ತಾರೆ. ಹಲ್ಲೆಲೂಯಾ, ಎಲ್ಲವನ್ನ ಅವರು ಸರಿ ಮಾಡ್ತಾರೆ. ಸೊ ಅದರಿಂದ ಇಲ್ಲಿ ಯೇಸು ಸ್ವಾಮಿಗೆ ಇವ್ರ ಪರಿಚಯ ಇಲ್ಲ, ಯೇಸು ಸ್ವಾಮಿಗೆ ಪರಿಚಯ ಇದೆ. ಯೇಸು ಸ್ವಾಮಿಗೆಲ್ಲ ಗೊತ್ತಿದೆ, ಯಾಕಂದರೆ ರಾತ್ರಿ ಇಡೀ ಅಪ್ಪನ ಜೊತೆ ಇದ್ದು ಅವರು ಕ್ಲಿಯರ್ ಆಗಿ ಬಂದಿದ್ದಾರೆ, ಇವ್ರನ್ನ ಕರೆಯಲಿಕ್ಕೆ ಅಂತಲೇ ಬಂದಿದ್ದಾರೆ. ಅದೇ ಪ್ರಕಾರ ನಿಮ್ಮನ್ನು ಕೂಡ ಅವರೇ ಕರೆದಿರೋದು, ಅವರ ಕರೆಗೆ ನೀವು ಹೋಗೊಟ್ಟು ಬಂದಿದ್ದೀರಾ. ಬಂದ ಮೇಲೆ ನಿಮ್ಮ ಕೆಲಸನೂ ಇದೆ, ನಿಮ್ಮ ಕಾರ್ಯಗಳು ಇದೆ. ಈಗ ಯೇಸು ಕರೆದ ತಕ್ಷಣ ಓದೋಣ, ಮುಂದುವರಿಸಿ. ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಯಾವಾಗ ಬಲೆಗಳನ್ನು ಬಿಟ್ಟರು? ಯಾವಾಗ? ಹಲ್ಲೆಲೂಯಾ. ತಕ್ಷಣವೇ ಏನನ್ನು ಬಿಟ್ಟರು? ಅವರ ಬಲೆಗಳನ್ನು ಬಿಟ್ಟರು. ಅವ್ರ ಯೋಚನೆನೇ ಇಲ್ಲ ನೋಡಿ. ನಾವು ಮೀನು ಹಿಡಿಲಿಕ್ಕೆ ಬಂದಿದ್ದೀವಿ, ಮೀನು ಹಿಡಿದ್ರೆ ನಮ್ಮ ಜೀವನ, ಮೀನಿಲ್ಲ ಅಂದರೆ ಊಟ ಇಲ್ಲ, ಮನೆಗೆ ಅಡುಗೆ ಮಾಡಲಿಕ್ಕೂ ಏನೂ ಆಗೋದಿಲ್ಲ. ಸೊ ಈ ಮನುಷ್ಯ ಕರೀತಾ ಇದ್ದಾನಲ್ವಾ, ಹೆಂಗಪ್ಪ ಬಿಟ್ಟು ಹೋಗೋದು? ಎಂಥದ್ದು ಇಲ್ಲ. ಯೇಸು ಕರೆದ ತಕ್ಷಣವೇ ಅವರು ಅವರ ಬಲೆಗಳನ್ನು ಅಲ್ಲೇ ಬಿಟ್ಟರು. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಬಿಟ್ಟರು? ಅಲ್ಲೇ ಬಿಟ್ಟರು. ಯಾರನ್ನು ಹಿಂಬಾಲಿಸಿದ್ರು? ಅದೇ ಕರೆ ಇವತ್ತು ನಿಮಗೆ ಕೊಡ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದೇ ಕರೆ, ಬೇರೆ ಕರೆ ಅಲ್ಲ, ಅದೇ ಕರೆಯನ್ನು ಇಲ್ಲಿ ಕುಳಿತಿರುವ ನಿಮ್ಮ ಒಬ್ಬೊಬ್ಬರಿಗೂ ದೇವರು ಕೊಡ್ತಾ ಇದ್ದಾರೆ, ಕರಿತಾ ಇದ್ದಾರೆ ನಿಮ್ಮನ್ನು. ಪ್ರೈಸ್ ದಿ ಲಾರ್ಡ್. ಯಾರನ್ನು ಹಿಂಬಾಲಿಸಲಿಕ್ಕೆ? ಯೇಸುವನ್ನು ಹಿಂಬಾಲಿಸಲಿಕ್ಕೆ. ಪ್ರಿಯ ಸೋದರ ಸೋದರಿ, ನೀವು ಅನೇಕ ಘಟನೆಗಳಲ್ಲೇ ಇದೆ, ಇನ್ನಿಬ್ಬರನ್ನು ದೇವರು ಕರೆಯೋದನ್ನು ನಾವು ನೋಡ್ತೀವಿ. ಅಲ್ಲಿ ಇರ್ತಕ್ಕಂಥವೆಲ್ಲ ವ್ಯಕ್ತಿಗಳು ನಮ್ಮ ಹಾಗೆ ಲೋಕದಲ್ಲಿ ಲೌಕಿಕವಾಗಿ ಬದುಕಿದಂಥ ಮನುಷ್ಯರು. ಇವತ್ತು ನೀವು ಏನು ಬಂದಿದ್ದೀರಿ, ನಿಮಗೆ ಒಂದು ಸ್ವಲ್ಪವಾದರೂ ಯೇಸುವಿನ ವಾಕ್ಯ ಗೊತ್ತಿದೆ, ಯೇಸುವಿನ ಅನುಭವ ಸ್ವಲ್ಪವಾದರೂ ಪಡ್ಕೊಂಡಿದ್ದೀರಾ. ಯಾವ ಅನುಭವ ಇಲ್ಲದ ವ್ಯಕ್ತಿಗಳು, ಮೊದಲ ಆಯ್ಕೆ ಇವರದ್ದು. ಆದರೆ ಅವರ ಒಳಗಡೆ ದಾಹ ಇತ್ತು, ಏನು ದಾಹ ಅಂದರೆ ನಾವು ಕಂಡುಕೋಬೇಕು, ನಾವು ಒಳ್ಳೆಯದಾಗಿ ಬದುಕಬೇಕು ಅನ್ನುವ ದಾಹ ಇತ್ತು. ಅದರಿಂದಲೇ ಈ ಪೇತ್ರ ಮತ್ತು ಅಂದ್ರೆಯ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಾಯಿತು. ಯಾಕೆಂದರೆ ಇವರು ಯೌವನನ ಬೋಧನೆಯನ್ನು ಕೇಳ್ತಾ ಇದ್ರು. ಹಲ್ಲೆಲೂಯಾ. ಅವರಿಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅಂದಿದ್ರೆ ಅಲ್ಲಿ ಕೇಳ್ತಾ ಇರಲಿಲ್ಲ, ಅವರು ನಾರ್ಮಲ್ ಆಗಿ ಬದುಕ್ಬಿಡ್ತಿದ್ರು. ಆದರೆ ಇವರಿಗೆ ಇಷ್ಟ ಇತ್ತು, ಅದರಿಂದ ಬೋಧನೆ ಕೇಳ್ತಾ ಬಂದರು. ಆದರೆ ಯೇಸುವಿನ ಆ ಮಾತನ್ನು ಕೇಳುವಾಗ ಅವರಿಗೆ ಒಳಗಡೆ ಒಂದು ಅನುಭವ ಆಯಿತು. ಆ ಅನುಭವ ಅವರನ್ನು ಯೇಸುವನ್ನು ಹಿಂಬಾಲಿಸುವಂತೆ ಮಾಡ್ತು. ಪ್ರಿಯರೇ, ಮುಂದುವರಿಸಿ ಆ ವಾಕ್ಯವನ್ನು. ಹಾಗೆ ಸಂಜೆ ಅಲ್ಲಿಂದ ಮುಂದಕ್ಕೆ ಹೋಗುತ್ತಿದ್ದಾಗ ಯೇಸು ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೌವಾನ ಎಂಬ ಇನ್ನಿಬ್ಬರು ಸಹೋದರರನ್ನು ಕಂಡರು. ನೋಡಿ, ಯಾಕೋಬ ಮತ್ತು ಯೌವಾನ ಇನ್ನಿಬ್ಬರು ಸಹೋದರರನ್ನ ಕಂಡರು. ಇವರು ತಮ್ಮ ತಂದೆ ಜೆಬೆದಾಯನೊಡನೆ ದೋಣಿಯಲ್ಲಿ ಬಲೆಗಳನ್ನ ಸರಿಪಡಿಸುತ್ತಿದ್ದರು. ಯೇಸು ಇವರನ್ನೂ ಕರೆದರು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಯಾರನ್ನ ಬಿಟ್ಟು? ಕೆಲಸ ಬಿಡೋದು ಸುಲಭ, ಅಪ್ಪನ್ನ ಬಿಟ್ಟು ಬರೋದು. ಹಲೋ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲಸ ಬಿಟ್ಟು ಬರೋದು ಓಕೆ, ಅಪ್ಪನ್ನ ಬಿಟ್ಟು ಬರೋದು, ಗಂಡನ್ನ ಬಿಟ್ಟು ಬರೋದು, ಹೆಂಡತಿನ ಬಿಟ್ಟು ಬರೋದು ಬಹಳ ಕಷ್ಟ. ಬಟ್ ಇವ್ರಿಗಾಗಿದೆ. ಪ್ರೈಸ್ ದಿ ಲಾರ್ಡ್.
ತಕ್ಷಣವೇ ತಂದೆ ಪ್ರಿಯರ ಯೋಚನೆ ಮಾಡಿ, ಯೇಸುವಿನ ಮಾತುಗಳು ಯಾವತ್ತೂ ಕೂಡ ಮಿಸ್ ಆಗೋದಿಲ್ಲ. ಯಾವನು ತನ್ನ ತಂದೆಯನ್ನು, ಯಾವನು ತನ್ನ ತಾಯಿಯನ್ನು, ತನ್ನ ಹೆಂಡತಿ ಮಕ್ಕಳನ್ನು, ಅಣ್ಣ ತಮ್ಮಂದಿರನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸ್ತಾನೋ ಅವನೇ ಧನ್ಯನು. ಇವತ್ತು ನಮ್ಮ ಒಬ್ಬೊಬ್ಬರಿಗೆ ಕರೆ ಕೊಡ್ತಾ ಇದ್ದಾರೆ ಯೇಸು, ನೀನಾಗಿರುವ ನಿನ್ನೆಲ್ಲ ಪರಿಸ್ಥಿತಿಗಳನ್ನು ಬಿಟ್ಟು ಯಾರನ್ನು ಹಿಂಬಾಲಿಸು. ಜೋರಾಗಿ ಹೇಳಿ, ಯಾರನ್ನ? ನಿಮ್ಮ ಪಕ್ಕದಲ್ಲಿರೋರ್ಗೆ ಹೇಳಿ, ಯೇಸುವನ್ನು ಹಿಂಬಾಲಿಸು. ಜೋರಾಗಿ ಹೇಳಿ, ಯೇಸುವನ್ನು ಹಿಂಬಾಲಿಸು. ಹಲ್ಲೆಲೂಯಾ ಹೇಳಿ ಅವರಿಗೆ, ಯೇಸು ನಿನ್ನನ್ನು ಕರೆದಿದ್ದಾರೆ. ಕರೀತಾರೆ ಅಲ್ಲ, ಯೇಸು ನಿನ್ನನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ಯಾರು ಕರೆದಿದ್ದಾರೆ? ಯಾರು ಕರೆದಿದ್ದಾರೆ? ಯಾರು ಕರೆದಿದ್ದಾರೆ? ಯಾವುದೋ ಒಂದು ಗುರುಗಳು, ಯಾವುದೋ ಒಂದು ಬಿಷಪ್, ಯಾವುದೋ ಒಂದು ಗಣ್ಯ ವ್ಯಕ್ತಿ ಕರೆದಾಗ ನಾವು ಯಾವ ರೀತಿ ತಯಾರಾಗಿ ಹೋಗ್ತೀವಿ ಹೇಳಿ? ಏನು ಚುರುಕಾಗಿ, ಏನು ಹಲರಟಾಗಿ, ಎಷ್ಟು ಖುಷಿಯಿಂದ ಹೋಗ್ತೀವಲ್ವಾ ಒಂದು ವ್ಯಕ್ತಿಯನ್ನು ನೋಡಲಿಕ್ಕೆ, ಭೇಟಿ ಆಗಲಿಕ್ಕೆ. ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ಈ 4 ದಿವಸಗಳು ಯೇಸು ಕರೆದಿದ್ದಾರೆ. ಅವರ ಹಾದಿಯಲ್ಲಿ ನಿನ್ನನ್ನು ನಡೆಸುವುದಕ್ಕಾಗಿ, ಅವರ ಚಿತ್ತದಂತೆ ನಿನ್ನನ್ನು ನಡೆಸುವುದಕ್ಕಾಗಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈಗ ಕರೆದಿದ್ದಾರೆ. ಇವ್ರು ಸರಿ ಇದ್ದಾರೋ ಸರಿ ಇಲ್ವೋ ಅದು ನಿಮಗೆ ಬೇಡ. ನೀವು ಅಷ್ಟೇ, ಸರಿ ಇದ್ದೀರೋ ಸರಿ ಇಲ್ವೋ ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ರೆಡಿ ಮಾಡ್ತಾರೆ ಅವರು ಕರೆದವರು. ಹಾಲೆಲೂಯಾ, ಹಾಲೆಲೂಯಾ. ಯಾರು ರೆಡಿ ಮಾಡ್ತಾರೆ? ಯಾರು ರೆಡಿ ಮಾಡ್ತಾರೆ? ಯಾರು ರೆಡಿ ಮಾಡ್ತಾರೆ? ಕೆಲವ್ರಿಗೇನು ಗೊತ್ತಾ, ನಾನು ಸರಿ ಆಗ್ತೀನ, ನನ್ನ ಜೀವನ ಸರಿ ಇಲ್ಲ ಅಲ್ವಾ, ನನ್ನನ್ನು ಸರಿಪಡಿಸ್ಕೊಳಕ್ಕೆ ನನಗಾಗತ್ತಾ, ನಾನು ಅರ್ಹನಾ, ನನ್ನ ಅರ್ಹತೆ ಇದೆಯಾ, ನನಗೆ ಬೇಕಾಗಿದೆಯಾ? ನಾನು ಅನೇಕ ಸಾರಿ ಹೇಳಿದ್ದೀನಿ, ಮತ್ತೊಂದು ಸಾರಿ ಹೇಳ್ತೀನಿ. ಇಲ್ಲಿ ಕುಳಿತುಕೊಂಡಂಥ ಸಹೋದರಿ ಜೈಮೇರಿ ಕೂಡ 8 ವರ್ಷಗಳ ಹಿಂದೆ ಬನ್ನಿ ಒಂದು ಗ್ರೋತ್ ರಿಟ್ರೀಟ್ಗೆ ಹೋಗೋಣ ಅಂತ ಕರೆದಾಗ, ಆ ಗ್ರೋತ್ ರಿಟ್ರೀಟ್ ಎಲ್ಲ ಮುಗಿದ ಮೇಲೆ ಅವರು ನನಗೆ ಹೇಳಿದ್ದು, ಕುಟುಂಬ ಸಂಸಾರನೇ ನಮಗೆ ಸಾಕಾಗೋಗುತ್ತೆ, ಈ ಜೀವನನೇ ಸಾಕಾಗುತ್ತೆ, ಈ ರಿಟ್ರೀಟ್ ನಮಗೆ ಬೇಕಾಗಿತ್ತಾ, ಈ ಸುವಾರ್ಥ ಕೆಲಸ ನಮಗೆ ಆಗ್ತದಾ? ಇದಾಗೋದಿಲ್ಲ, ಬಿಟ್ಬಿಡೋಣ ನಮ್ಮನ್ನು. ಪ್ರೈಸ್ ದಿ ಲಾರ್ಡ್. ಆವಾಗ ಬ್ರದರ್ ಅಂತ ಇದ್ರು, ಈಗ ಅಣ್ಣ ಅಂತಾರೆ. ಸೊ ಬೇಡ ಬ್ರದರ್ ನಮಗೆ ಅಂತ ಹೇಳಿದವರು ಇವತ್ತು ಒಂದು ದಿವಸ ಪ್ರಾರ್ಥನೆ ಶುಭ ಸಂದೇಶಕ್ಕೆ, ಒಂದು ದಿವಸ ಶುಭ ಸಂದೇಶ ಎಲ್ಲಾದರೂ ಹೋಗ್ಬೇಕು. ಅವರಿಗೆ ಆ ದಿವಸ ಏನಾದರೂ ಪರ್ಮಿಷನ್ ಸಿಕ್ಕಲಿಲ್ಲ ಅಂದರೆ ಪ್ರಸವ ವೇದನೆ, ಅವರಿಗೆ ಹೋರಾಟ, ಹೋರಾಟ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿರುವ ನೀವೆಲ್ಲರೂ ಕೂಡ ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಆರಿಸಲ್ಪಟ್ಟವರು. ಯಾತಕ್ಕಾಗಿ ಗೊತ್ತಾ? ಅವರ ಶಿಷ್ಯರಾಗಿ. ಸಹೋದರ ಹೇಳ್ತಾ ಇದ್ರು, ಅವರ ಶಿಷ್ಯರಾಗಿ ಈ ಭೂಮಿಯಲ್ಲಿ ನಿಮ್ಮನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಕೆಲಸವನ್ನು, ಶುಭ ಸಂದೇಶದ ಕಾರ್ಯವನ್ನು ಮಾಡಲಿಕ್ಕೆ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರನ್ನು ಹಿಂಬಾಲಿಸಿ ಅವರ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಅವ್ರ ಸೇವೆ ಮಾಡಬೇಕಾದ್ರೆ ಎಲ್ಲ ಬಿಡಬೇಕು ಪ್ರಿಯರೇ. ಪೇತ್ರ ಏನು ಬಿಟ್ಟ? ಬಲೆ ಬಿಟ್ಟ, ಮೀನು ಬಿಟ್ಟ, ಎಲ್ಲ ಬಿಟ್ಟ. ಇವರು ಇದಕ್ಕಿಂತ ಮಿಗಿಲು ಇವರು ಯಾರನ್ನ ಬಿಟ್ಟುಬಿಟ್ರು? ಅಪ್ಪನನ್ನೇ ಬಿಟ್ಟುಬಿಟ್ರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾಕಂದರೆ ನೋಡಿ, ನಮಗೆಲ್ಲರಿಗೂ ಗೊತ್ತು ಒರಿಜಿನಲ್ ಅಪ್ಪ ಯಾರು? ಏಸಪ್ಪ. ಈ ಲೋಕದಲ್ಲಿ ನಮಗೆ ಜನ್ಮ ಕೊಟ್ಟ ಅಪ್ಪ ಒರಿಜಿನಲ್ ಅಲ್ಲ. ಹೌದಾ? ಹೌದಾ? ಈ ಸತ್ಯ ಇವರಿಗೆ ಗೊತ್ತಿತ್ತ? ಜೆಬೆದಾಯನ ಮಕ್ಕಳಿಗೆ ಗೊತ್ತಿತ್ತಾ? ಇಲ್ಲ. ಆದರೆ ಯೇಸು ಕರೆದ ತಕ್ಷಣ ಯಾರನ್ನ ಹಿಂಬಾಲಿಸ್ತಾ ಇದ್ದಾರೆ ಅವರು? ಯಾರನ್ನ? ಆದರೆ ಯೇಸು ನಮ್ಮ ಒರಿಜಿನಲ್ ಡ್ಯಾಡಿ ಅಂತ ಇಲ್ಲಿರೋರಿಗೆಲ್ಲ ಗೊತ್ತು. ನನ್ನ ಪ್ರಕಾರ ಬುದ್ಧಿಯಲ್ಲಿ ಎಷ್ಟು ಮಂದಿ ನಾವು ಹಿಂಬಾಲಿಸ್ತಾ ಇದ್ದೀವಿ? ಹಲೋ, ಒರಿಜಿನಲ್ ಡ್ಯಾಡಿ ಯೇಸು ಅಂತಾನೆ ಗೊತ್ತು. ಇವತ್ತು ಬನ್ನಿ, ಏನು ಹೇಳ್ತೀವಿ ನಾವು? ಇವತ್ತಾಗಲ್ಲ, ನಾಳೆ ನೋಡೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಸಬಬುಗಳು ಕೊಡ್ತೀವಿ ನಾವು. ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನು ಕರೆದಾಗ ಬಂದು ಬಿಡಿ, ಮಿಕ್ಕಿದ್ದೆಲ್ಲ ನಿಮ್ಮನ್ನು ಕರೆದಾತನು ನೋಡಿಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಕರೆದಾತನು ನಂಬಿಗಸ್ತನಾಗಿದ್ದಾರೆ. ಯಾವುದೋ ಲೋಕಲ್ ಕೆಲಸಕ್ಕಲ್ಲ ನಿಮ್ಮನ್ನು ಕರೆದಿರೋದು, ಪರಲೋಕ ರಾಜ್ಯದ ಕೆಲಸಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೀವು ಯಾವ ರೀತಿ ಇದ್ದೀರೋ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ಭಯಪಡಬೇಡಿ.
ಆದರೆ ಆ ಪರಿಸ್ಥಿತಿಯಿಂದ ನಿಮ್ಮನ್ನು ಬದಲಾಯಿಸಲಿಕ್ಕೆ, ಪರಿಸ್ಥಿತಿಯಿಂದ ಬೇರೆ ಮಾಡಲಿಕ್ಕೆ, ಅದರಿಂದ ಹೊರಗಡೆ ತಂದು ನಿಮ್ಮನ್ನು ನಡೆಸಲಿಕ್ಕೆ ನಿನ್ನ ದೇವರು ಶಕ್ತನಾಗಿದ್ದಾರೆ. ಯಾಕಂದರೆ ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದಲ್ಲಿ 20, 21, 22 ವಾಕ್ಯ ನೀವು ಓದಿ ನೋಡಿ. ಕೊರಿಂಥಿಯರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 20, 21, 22 ವಾಕ್ಯ. ದೇವರು ಕರೆದಾಗ, ಯಾರು ಕರೆದಾಗ? ಯಾರು ಕರೆದಾಗ? ಜೋರಾಗಿ, ಯಾರು ಕರೆದಾಗ? ಈಗ ನಿಮ್ಮನ್ನು ಯಾರು ಕರೆದಿದ್ದಾರೆ? ಯೇಸುನೇ ಕರೆದಿದ್ದಾರೆ. ಕರೆದಾಗ ಒಬ್ಬನು ಯಾವ ಸ್ಥಿತಿಯಲ್ಲಿದ್ದಾನೋ ಅದೇ ಸ್ಥಿತಿಯಲ್ಲಿ ಮುಂದುವರಿಯಲಿ. ಯಾವ ಸ್ಥಿತಿಯಲ್ಲಿ ಬರಲಿ? ಅದೇ. ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಪರಿಸ್ಥಿತಿಯನ್ನು ನೋಡಿ. ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ನಿಮ್ಮ ಪರಿಸ್ಥಿತಿಗಳಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ನಿನ್ನನ್ನು ಕರೆದಾತನಿಗೆ ಶಕ್ತಿ ಇದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ಏನೇ ಪರಿಸ್ಥಿತಿಯಲ್ಲಿ ಅದು ಹೋಗ್ತಾ ಇರಿ, ಯಾವ ಪರಿಸ್ಥಿತಿಯಲ್ಲಿ ಇರಿ, ನೀವು ಭಯಪಡಬೇಡಿ. ನಿಮ್ಮ ಪರಿಸ್ಥಿತಿಗೆ ಉತ್ತರ ಯೇಸುವಿನಲ್ಲಿದೆ. ನಿಮ್ಮ ಎಲ್ಲ ಸಮಸ್ಯೆಗೆ ಉತ್ತರ ಯೇಸುವಿನಲ್ಲಿದೆ. ಯಾಕೆಂದರೆ ನೀವು ಬೇಕಾದರೆ ನೋಡಿ, ಯೆಶಾಯನ ಗ್ರಂಥ, ಅದಂಗೆ ಇಟ್ಕೊಳ್ಳಿ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ ವಾಕ್ಯ 1ರಿಂದನೇ ಓದಿ. ಯೆಶಾಯನ ಗ್ರಂಥ, ಐಸಾಯ ಚಾಪ್ಟರ್ 6. ಅರಸ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ನನಗೆ ಸರ್ವೇಶ್ವರ ಸ್ವಾಮಿಯಿಂದ ದರ್ಶನವಾಯಿತು. ಉನ್ನತೋನ್ನತ ಸಿಂಹಾಸನದಲ್ಲಿ ಅವರು ಆಸೀನರಾಗಿದ್ದರು. ನೋಡಿ, ಉನ್ನತವಾದ ಸಿಂಹಾಸನದಲ್ಲಿ ದೇವರು ಆಸೀನರಾಗಿದ್ದಾರೆ. ಅವರು ಮೇಲು ವಸ್ತ್ರ ನೆರಿಗೆಯಾಗಿ ದೇವಾಲಯವನ್ನೆಲ್ಲ ಆವರಿಸಿತ್ತು. ಅವರ ಸುತ್ತಲೂ ಸೆರಾಫಿಯರೆಂಬ ತೇಜಸ್ವಿಗಳು ಇದ್ದರು. ಪ್ರತಿಯೊಬ್ಬರಿಗೂ 6 ರೆಕ್ಕೆಗಳಿದ್ದವು. 2 ರೆಕ್ಕೆಗಳಿಂದ ಅವರ ಮುಖ ಮುಚ್ಚಿತ್ತು, 2 ರೆಕ್ಕೆಗಳಿಂದ ಅವರ ಪಾದಗಳು ಮುಚ್ಚಿದ್ದವು. ಮತ್ತೆರಡು ರೆಕ್ಕೆಗಳನ್ನು ಬಡಿಯುತ್ತಾ ನೆಲಸೋಕದೆ ನಿಂತಿದ್ದರು. ಅವರಲ್ಲಿ ಒಬ್ಬನು ಮತ್ತೊಬ್ಬನಿಗೆ, ಪವಿತ್ರ 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 ಸೇನಾಧೀಶ್ವರ ಸರ್ವೇಶ್ವರ, ಜಗವೆಲ್ಲ ಆತನ ಪ್ರಭಾವ ಭರಿತ ಎಂದು ಕೂಗಿ ಹೇಳಿದನು. ನೋಡಿ, ಅಲ್ಲಿ ಸೆರಾಪಿಯರು, ದೇವದೂತರೆಲ್ಲರೂ ಒಬ್ಬರಿಗೊಬ್ಬರು ಹೇಳ್ತಾ ಇದ್ದಾರೆ, ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು. ಅಷ್ಟು ಪರಿಶುದ್ಧನಾದ ದೇವರು, ಅಗಮ್ಯವಾದ ಸಿಂಹಾಸನದಲ್ಲಿ ಜೀವಿಸುವಂಥ ದೇವರು, ಪರಿಶುದ್ಧರಲ್ಲಿ ಪರಿಶುದ್ಧರು, ಉನ್ನತರಲ್ಲಿ ಉನ್ನತರಾದ ದೇವರು. ಆ ದೇವರನ್ನು ದೇವದೂತರುಗಳು ಪರಿಶುದ್ಧ 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 ಅಂತ ಹೊಗಳ್ತಾ ಇದ್ದಾರೆ. ಮುಂದೆ ಆ ಶಬ್ದಕ್ಕೆ ದೇವಾಲಯದ ಅಸ್ಥಿವಾರವೇ ಕಂಪಿಸಿತು. ನೋಡಿ, ಅವರು ಸ್ತುತಿ ಮಾಡುತ್ತಿದ್ದಂಥ ಶಬ್ದಕ್ಕೆ ದೇವಾಲಯವೆಲ್ಲ ದೇವಾಲಯ ಅಸ್ಥಿವಾರ ಕಂಪಿಸ್ತಾ ಇತ್ತು. ಧೂಮವು ಆಲಯವನ್ನೆಲ್ಲ ತುಂಬಿತು. ಆ ಪ್ರಸನ್ನತೆ ದೇವರ ಆಲಯವನ್ನೆಲ್ಲ ತುಂಬಿತ್ತು. ಆಗ ನಾನು, ಅಯ್ಯೋ ನನ್ನ ಗತಿ ಏನು, ನನ್ನ ಕತೆ ಮುಗಿಯಿತು. ನೋಡಿ, ಒಬ್ಬನು ಯಾವ ಸ್ಥಿತಿಯಲ್ಲಿದ್ದಾನೋ ಅವನು ಹಂಗೆ ಬರಲಿ ಕರೆದಾಗ ಅಂತೇಳಿ ಇಲ್ಲಿ ಯೆಶಾಯ ಹೇಳ್ತಾ ಇದ್ದಾನೆ. ಅಯ್ಯೋ, ನನ್ನ ಕಣ್ಣುಗಳು ಯಾರನ್ನು ನೋಡ್ಬಿಡ್ತು? ದೇವರನ್ನು ನೋಡ್ಬಿಡ್ತು, ಸರ್ವೇಶ್ವರನನ್ನು ನೋಡ್ಬಿಡ್ತು. ನೋಡಿ, ಆತನು ಹೇಳ್ತಾ ಇದ್ದಾನೆ, ಅವನು ಒಂದು ಅಶುದ್ಧ ವದನದ ಮನುಷ್ಯನಾಗಿದ್ದ. ಅದರಿಂದಲೇ ಅವನು ಹೇಳ್ತಿದ್ದಾನೆ, ಅವನಿಗೆ ಗೊತ್ತಿದೆ ನನ್ನ ಜೀವನ ಸರಿಯಿಲ್ಲ, ನನ್ನ ಜೀವನ ಸರಿಯಿಲ್ಲ. ನಾನು ಆ ಪರಿಶುದ್ಧನಾದ ದೇವರನ್ನು ನೋಡಿಬಿಟ್ಟೆ, ಆ ಸರ್ವಶಕ್ತನಾದ ದೇವರನ್ನ ನೋಡಿಬಿಟ್ಟೆ. ಇನ್ನು ನನ್ನ ಗತಿ ಸಾವೇ, ನಾನು ಸಾಯ್ತೀನಿ ಅನ್ನುವ ಆ ಒಂದು ಯೋಚನೆಯಲ್ಲಿ ಅವನಿದ್ದಾನೆ. ನೋಡಿ, ಓದಿ. ಅಯ್ಯೋ ನನ್ನ ಗತಿಯೇನು, ನನ್ನ ಕತೆ ಮುಗಿಯಿತು. ಅಶುದ್ಧ ವದನದವನು ನಾನು, ಅಶುದ್ಧ ವದನದವನು ನಾನು, ಅಶುದ್ಧ ವದನದವರ ಮಧ್ಯೆ ಬಾಳುವವನು, ಅಶುದ್ಧ ವದನದವರ ಮಧ್ಯೆ ನಾನು ಬಾಳುವವನು. ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ್ವರ ಸರ್ವೇಶ್ವರನನ್ನು ಕಂಡವಲ್ಲ ಎಂದು ಕೂಗಿಕೊಂಡೆ. ನನ್ನ ಕಣ್ಣುಗಳು ದೇವಾದಿ ದೇವನನ್ನು ನೋಡ್ಬಿಟ್ಟು ಅಲ್ವಾ ಅಂತ ಕೇಳಿ ಕೂಗಿಕೊಂಡನು. ಆಗ ಸೆರಾಫಿಯರಲ್ಲಿ ತೇಜಸ್ವಿ ಒಬ್ಬನು ಬಲಿಪೀಠದಿಂದ ಉರಿಯುವ ಕೆಂಡವೊಂದನ್ನ ಇಕ್ಕಳದಿಂದ ಹಿಡಿದುಕೊಂಡು ನನ್ನತ್ತ ಹಾರಿ ಬಂದನು. ಆ ಉರಿ ಕೆಂಡವನ್ನು ನನ್ನ ಬಾಯಿಗೆ ಮುಟ್ಟಿಸಿ, ಇದು ನಿನ್ನ ತುಟಿಗಳನ್ನು ತಾಕಿದೆ, ಈಗ ದೋಷ ನೀಗಿತು, ನಿನ್ನ ಪಾಪ ಪರಿಹಾರ ಆಯಿತು ಎಂದನು. ನಿನ್ನ ಪಾಪ ಪರಿಹಾರ ಆಯಿತು. ಹಾಲೆಲೂಯ, ಹಾಲೆಲೂಯ. ಒಂದು ವೇಳೆ ನೀವು ಸೋತು ಹೋಗಿದ್ದೀರಾ, ಒಂದು ವೇಳೆ ಬಿದ್ದೋಗಿದ್ದೀರಾ, ನಿಮ್ಮನ್ನು ಕರೆದಿದ್ದಾರೆ ದೇವರು, ಆ ಕರೆಯಲ್ಲಿ ನಿಮಗೆ ನಂಬಿಕೆ ಇರಲಿ. ಮಾತ್ರವಲ್ಲ ಪ್ರಿಯರೇ, ಈ ಧ್ಯಾನದಲ್ಲಿ ನಿಮ್ಮನ್ನು ಈಗಾಗಲೇ ದೇವರು ನಿಮ್ಮನ್ನು ಶುದ್ಧ ಮಾಡಿ
ಎಲ್ಲವನ್ನ ತೆಗೆದು ಹಾಕಿದ್ದಾರೆ. ಆದರೆ ನಿಮ್ಮಲ್ಲಿ ಆ ಸೋಲುವಿಕೆ, ನೀವು ಪದೇ ಪದೇ ಬಿದ್ದು ಹೋಗುವಂಥ ಅವಸ್ಥೆ, ನಿಮ್ಮ ಚೈತನ್ಯವನ್ನು ಕಳ್ಕೊಂಡಿರ್ತಕ್ಕಂಥ ಸಂದರ್ಭಗಳು, ಭಯಪಡಬೇಡಿ ಪ್ರಿಯರೇ. ಇದು ಇಂದು ಕೂಡ ಯೇಸು ಜೀವಂತವಾಗಿದ್ದಾರೆ. ನಿಮ್ಮನ್ನು ಅವರ ವಾಕ್ಯ ಶುದ್ಧೀಕರಿಸುತ್ತೆ. ಹಲ್ಲೆಲೂಯ. ದೇವರ ವಚನಗಳು ಇಂದಿಗೂ ಕೂಡ ಜೀವಂತ ಆಗಿದೆ. ಆ ವಾಕ್ಯಗಳು ನಿಮ್ಮನ್ನು ಇಂದಿಗೂ ಕೂಡ ಶುದ್ಧೀಕರಿಸ್ತದೆ ಪ್ರಿಯರೇ. ಯಾಕೆಂದರೆ ದೇವರು ಜೀವಂತವಾಗಿದ್ದಾರೆ ವಚನದಲ್ಲಿ. ಆದ್ದರಿಂದ ನೀವು ನಾನು ಬಿದ್ದೋಗಿದ್ದೀನಿ, ಸೋತೋಗಿದ್ದೀನಿ, ನಾನು ಕೆಟ್ಟ ಕೆಲಸಗಳನ್ನು ಮಾಡಿದ್ದೀನಿ, ಅಶುದ್ಧ ಜೀವನ ಜೀವಿಸಿದ್ದೀನಿ, ಯೋಚನೆ ಮಾಡಬೇಡಿ, ಪಶ್ಚಾತ್ತಾಪ ಪಡಿ. ಆಗ ದೇವರು ತಮ್ಮ ಪವಿತ್ರ ಆತ್ಮನನ್ನು ಕಳುಹಿಸಿ, ಅಥವಾ ನಿಮ್ಮಲ್ಲಿರುವಂಥ ಪವಿತ್ರ ಆತ್ಮರು ನಿಮ್ಮಲ್ಲಿ ಚೈತನ್ಯಗೊಂಡು ನಿಮ್ಮ ಎಲ್ಲ ಸ್ವಭಾವಗಳನ್ನು ತೊಳೆದು ಹಾಕಿ ಮತ್ತೊಮ್ಮೆ ನಿಮ್ಮನ್ನು ಯೇಸುವಿನ ಪ್ರಸನ್ನತೆಯಿಂದ, ಯೇಸುವಿನ ಪರಿಶುದ್ಧತೆಯಿಂದ ನಿಮ್ಮನ್ನು ತುಂಬಿಸಿ ನಡೆಸುವವರಾಗಿದ್ದಾರೆ. ಆದ್ದರಿಂದಲೇ ನೀವು ಏನು ಕೊರತೆಯಲ್ಲಿದ್ದೀರೋ ಕೊರತೆಯನ್ನು ನೋಡಬೇಡಿ, ಆ ಕೊರತೆಗಳ ಮಧ್ಯದಲ್ಲಿ ನಿಮ್ಮನ್ನು ನಡೆಸುವಂಥ ದೇವರನ್ನ ನೋಡಿ. ಅದರಿಂದನೇ ಸಂತ ಪೌಲ ಹೇಳಿದ್ದು 7ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಓದೋಣ. ಈಗ ದೇವರು ಕರೆದಾಗ ಒಬ್ಬನು ಯಾವ ಸ್ಥಿತಿಯಲ್ಲಿದ್ದನು, ದೇವರು ಕರೆದಾಗ ಒಬ್ಬನು ಯಾವ ಸ್ಥಿತಿಯಲ್ಲಿದ್ದರೂ ಅದೇ ಸ್ಥಿತಿಯಲ್ಲಿ ಮುಂದುವರಿಯಲಿ, ಅದೇ ಸ್ಥಿತಿಯಲ್ಲಿ ಮುಂದುವರಿಯಲಿ. ದೇವರು ಕರೆದಾಗ ನೀನು ದಾಸ್ಯದಲ್ಲಿದ್ದೀಯೋ, ನೀನು ದೇವರು ಕರೆದಾಗ ದಾಸ್ಯದಲ್ಲಿದ್ಯೋ, ಚಿಂತೆ ಇಲ್ಲ. ಏನಿಲ್ಲ? ಚಿಂತೆ ಇಲ್ಲ. ಏನಿಲ್ಲ? ನೋಡಿ, ಪ್ರೇಷಿತರನ್ನ ಕರೆದಾಗ, ಪ್ರೇಷಿತರಾಗಿರ್ಲಿಲ್ಲ ಅವರು, ದೇವರ ಲೆಕ್ಕದಲ್ಲಿ ಪ್ರೇಷಿತರು. ಅವ್ರನ್ನ ಕರೆದಾಗ ಅವ್ರು ಯಾರು ಕೂಡ ಆತ್ಮದಲ್ಲಿ ಜೀವ ಪಡ್ಕೊಂಡವರಲ್ಲ. ಅವರೆಲ್ಲರೂ ಕೂಡ ಮಾಮೂಲಿ ಮನುಷ್ಯರು, ಸಾಮಾನ್ಯವಾದ ಜೀವನವನ್ನು ಜೀವಿಸ್ತಾ ಇದ್ರು. ಆದರೆ ಪೇತ್ರನನ್ನ, ಅಂದ್ರೆಯನನ್ನ, ಜೆಬೆದಾಯನ ಮಕ್ಕಳನ್ನು, 12 ಮಂದಿ ಪ್ರೇಷಿತರನ್ನ ಪರಿಪೂರ್ಣವಾಗಿ ತನ್ನಂತೆ ಮಾರ್ಪಡಿಸಿದವರು ಯೇಸು ಸ್ವಾಮಿ. ಆ ಯೇಸು ಸ್ವಾಮಿ ಇವತ್ತು ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ, ನನ್ನನ್ನು ಹಿಂಬಾಲಿಸ್ರಿ, ನಾನು ನಿಮ್ಮನ್ನು ಕರೆದಿದ್ದೇನೆ. ನಿಮ್ಮ ಪರಿಸ್ಥಿತಿ ಏನಾಗಿದೆ ತಲೆ ಕೆಡಿಸ್ಕೋಬೇಡಿ, ಆ ಪರಿಸ್ಥಿತಿಯಲ್ಲೇ ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅನೇಕರ ಹೃದಯದಲ್ಲಿ ಒಂದು ಹೋರಾಟ ಇದೆ, ನಾನು ಸರಿ ಇಲ್ಲ, ನನಗಾಗಲ್ಲ, ಕಷ್ಟ ಇದೆ. ಈ ಥರ ಇದೆಯಾ? 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 ಅದು ಯೋಚನೆ ಮಾಡಿ ನಿಮ್ಮಿಂದ ಬದಲಾಯಿಸ್ಲಿಕ್ಕೆ ಏನಾದರೂ ಆಗತ್ತಾ? ಆದರೆ ದೇವರಿಗಾಗತ್ತಾ? ಆಗತ್ತಾ? ನನ್ನ ದೇವನಿಗೆಲ್ಲವೂ ಆತನಿಗೆ ಅಸಾಧ್ಯವಾದದ್ದು, ಆತನಿಗೆ ಅಸಾಧ್ಯವಾದದ್ದು. ನೋಡಿ, ಏನೆಲ್ಲ ಪ್ರಾಬ್ಲಮ್ಸ್ ಇದೆಯೋ ಅದೆಲ್ಲ ಒಂದು ಲಿಸ್ಟ್ ಮಾಡಿ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಜೀವಿತದಲ್ಲಿ ದೇವರು ಕರೆದಿದ್ದಾರೆ, ಆ ಕರೆಗೆ ನಾನು ಯೋಗ್ಯನಲ್ಲ ಅಂತ ಹೇಳಿದಿರಲ್ವ, ನಿಮ್ಮ ಆಲೋಚನೆಯಲ್ಲಿ ಮಾಡ್ತಿರಲ್ವಾ, ಎಲ್ಲ ಪಟ್ಟಿ ಮಾಡಿ, ಅದರ ಮೇಲೆ ಒಂದು ಹೆಸರು ಬರೀರಿ, ಎಲ್ ಶದ್ದಾಯ್. ಆತನು ಸರ್ವಶಕ್ತನು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಕೆಳಗಡೆ ಬರೀರಿ, ಅದರ ಮೇಲೆ ಒಂದು ಅಕ್ಷರದಲ್ಲಿ ಬರೀರಿ, ಆತನು ಸರ್ವಶಕ್ತನಾಗಿದ್ದಾನೆ, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆದ್ದರಿಂದ ಆ ಅಸಾಧ್ಯವಾಗಿಸುವ, ಸಾಧ್ಯವಿಲ್ಲದೆ ಇರುವುದನ್ನು ಸಾಧ್ಯವಾಗಿಸುವ ಯೇಸು ನಿಮ್ಮನ್ನು ಕರೆದಿದ್ದಾರೆ, ಯೇಸು ನಿಮ್ಮನ್ನು ಕರಿತಾ ಇದ್ದಾರೆ. ಆದ್ದರಿಂದ ನೀವು ಯಾವ ಸ್ಥಿತಿಯಲ್ಲಿದ್ದರೂ ತಲೆ ಕೆಡಿಸ್ಕೋಬೇಡಿ. ಆ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ನಿನ್ನನ್ನು ಕರೆದ ದೇವರಿಗೆ ಶಕ್ತಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಓದಿ, ಮುಂದುವರಿಸಿ ಆ ವಾಕ್ಯವನ್ನ. ದೇವರು ಕರೆದಾಗ ನೀನು ದಾಸ್ಯದಲ್ಲಿದ್ದೀಯೋ, ಚಿಂತೆ ಇಲ್ಲ. ಚಿಂತೆ ಇಲ್ಲ. ಆದರೆ ಸ್ವತಂತ್ರನಾಗುವ ಅವಕಾಶ ದೊರೆತರೆ ಅದನ್ನ ಬಿಡಬೇಡ. ಏನ್ ಮಾಡಬೇಡ? ಈ 4 ದಿವಸಗಳು ಪ್ರಾಣ, ಆತ್ಮ, ಶರೀರ, ಈ 3 ಕ್ಷೇತ್ರಗಳಲ್ಲಿ ಯೇಸು ನಿಮ್ಮನ್ನು ಸ್ವತಂತ್ರರನ್ನಾಗಿಸಲು ಕರೆತಂದಿದ್ದಾರೆ. ಈಗಾಗಲೇ ನೀವು ಸ್ವತಂತ್ರರಾಗಿದ್ದೀರಿ. ಆಗಿಲ್ಲ ಅಂದ್ಕೊಂಡಿರೋರು ಯಾರಾದರೂ ಇದ್ದರೆ ನಿಮ್ಮನ್ನು ಸ್ವತಂತ್ರರಾಗಿಸಲು ಪ್ರಭು ಯೇಸು ನಿಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮದಲ್ಲಿ ಮಾತ್ರ ಅಲ್ಲ ಪ್ರಿಯರೇ, ನಿಮ್ಮ ಶಾರೀರಿಕ, ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಅವರು ನಿಮಗೆ ಸ್ವತಂತ್ರವನ್ನು ಕೊಡಲು ಅವರು ನಿಮ್ಮನ್ನು ಕರೆತಂದಿದ್ದಾರೆ. ಈ ವಾಗ್ದಾನದಲ್ಲಿ ನಿಮಗೆ ನಂಬಿಕೆ ಇರಬೇಕು. ದೇವರು ಬಯಸೋದು ನೀವು ಮುಕ್ತ ಸ್ವತಂತ್ರರಾಗಿ ಬದುಕಲಿಕ್ಕೆ, ಪರಿಪೂರ್ಣವಾದ ಸ್ವತಂತ್ರಿಗಳಾಗಿ ಸ್ವತಂತ್ರದ ಬದುಕನ್ನು ಬದುಕಲಿಕ್ಕೆ ದೇವರು ಬಯಸ್ತಾರೆ. ಆ ಬದುಕು ನಿಮಗೆ ಸಿಗೋದು ಯಾವಾಗ ಅಂದರೆ ಅವರ ವಾಕ್ಯಕ್ಕೆ ಬೆಲೆ ಕೊಟ್ಟಾಗ, ಅವರ ಮಾತಿಗೆ ಬೆಲೆ ಕೊಟ್ಟಾಗ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ 3 ವರ್ಷಗಳ ಕಾಲ ಕರೆದಂಥ ಪ್ರೇಷಿತರು ಬಂದರು, ಆದರೆ ಅವ್ರಿಗೇನು ಅರ್ಥ ಆಗಲಿಲ್ಲ ಪಾಪ. ಅದಾದ ಮೇಲೆ ಅವರು ಸ್ವತಂತ್ರರಾಗಿ ಬದುಕಿದ್ರ? ಬದುಕಿದ್ರ?
ಯೋಚನೆ ಮಾಡ್ತಾ ಇದ್ದೀರಾ? ಏನು ಯೋಚನೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಓಕೆ, ಸೊ ಕಲ್ತ್ಕೋಬೇಕು ನಾವು ಚೆನ್ನಾಗಿ. ಪ್ರೇಷಿತರು, ಈಗ ಪೇತ್ರ ಕರೆದ್ರು, ದೇವರು ಕರೆದಾಗ ಏನೂ ಗೊತ್ತಿಲ್ಲ ಅವರಿಗೆ. 3 ವರ್ಷ ಜೊತೆಯಲ್ಲಿದ್ದರು, ಆವಾಗಲೂ ಏನೂ ಗೊತ್ತಿರಲಿಲ್ಲ, ಅರೆ ಬರೆ. ಆಮೇಲೆ ಪರಿಶುದ್ಧಾತ್ಮರನ್ನು ಪಡ್ಕೊಂಡ್ಮೇಲೆ ಯೇಸು ಈ ಭೂಮಿಯಲ್ಲಿ ಹೆಂಗೆ ಬದುಕಿದ್ರೋ ಹಂಗೇ ಬದುಕಿದ್ರು ಅವರು. ಪ್ರೈಸ್ ದಿ ಲಾರ್ಡ್. ಒಂದು ಮುಕ್ತ ಸ್ವಾತಂತ್ರ್ಯದಿಂದ ಪೂರ್ಣವಾದ ಸ್ವತಂತ್ರದ ಬದುಕನ್ನು ಬದುಕಿದ್ರು. ಯಾಕೆಂದರೆ ಒಳಗಡೆ ಬಂಧನ ಇಲ್ಲ, ಒಳಗಡೆ ಫ್ರೀ ಆದಮೇಲೆ ನೀವು ಆರಾಮಾಗಿ ಈ ಲೋಕದಲ್ಲಿ ಫ್ರೀಯಾಗಿ ಬದುಕಲಿಕ್ಕಾಗತ್ತೆ. ಹಾಲೆಲೂಯ. ಸೊ ಅದರಿಂದಲೇ ಪ್ರಿಯರೇ, ನೀವು ಬಂಧನದಲ್ಲಿದ್ದೀರಾ, ದಾಸ್ಯದಲ್ಲಿದ್ದೀರಾ, ತಲೆ ಕೆಡಿಸ್ಕೋಬೇಡಿ. ವಾಕ್ಯ ಏನು ಹೇಳುತ್ತೆ? ಓದಿ ಇನ್ನೊಂದ್ಸರಿ ಅದನ್ನ. ದೇವರು ಕರೆದಾಗ ನೀನು ದಾಸ್ಯದಲ್ಲಿದ್ದೀಯೋ ಚಿಂತೆ ಇಲ್ಲ, ಆದರೆ ಸ್ವತಂತ್ರನಾಗುವ ಅವಕಾಶ ದೊರೆತರೆ ಅಲ್ಲ, ದೊರಕಿದೆ ಈಗ. ಪ್ರೈಸ್ ದಿ ಲಾರ್ಡ್. ದೊರಕಿದೆಯಾ? ಅವರೇ ಕರ್ಕೊಂಬಂದಿದ್ದಾರೆ. ಏನಕ್ಕೆ ಗೊತ್ತಾ? ನೀವು ಯಾವುದೆಲ್ಲ ಏರಿಯಾದಲ್ಲಿ ಬಂಧನದಲ್ಲಿದ್ದೀರೋ ಆ ಬಂಧನದಿಂದ ನಿಮ್ಮನ್ನು ಬಿಡಿಸ್ಲಿಕ್ಕೆ ಅವರೇ ಕರ್ಕೊಂಬಂದಿದ್ದಾರೆ. ಹಾಲೆಲೂಯ. ಬಟ್ ಈ ಅವಕಾಶವನ್ನು ಏನು ಮಾಡಬಾರ್ದು, ನಾವು ಮಿಸ್ ಮಾಡ್ಕೋಬಾರ್ದು ನಾವು. ಹಾಲೆಲೂಯ. ಸೊ ನಾವು ಮಿಸ್ ಮಾಡಿಕೊಂಡ್ರೆ ದಡ್ರಿ ಯಾರಾಗೋದು? ನಾವೇ. ದೇವರಿಗೆ ಮನಸ್ಸಿದೆ, ಆದರೆ ನನಗೆ ಮನಸ್ಸಿರ್ಬೇಕು. ಹಾಲೆಲೂಯ. ನೋಡಿ, ಕುರಿಮರಿ ಸಿಕ್ಕಾಕೊಂಡಿದ್ದಾಗ ಕುರುಬನಿಗೆ ಖುಷಿ ಆಗೋದಿಲ್ಲ. ಕುರುಬನಿಗೆ ಖುಷಿ ಆಗುತ್ತೆ ಯಾವಾಗ? ಅದನ್ನು ಬಿಡಿಸಿ ತೋಳ ಮೇಲೆ ಹಾಕ್ಕೊಂಡು ಅದನ್ನು ಸವರಿ ಅದನ್ನು ಮುದ್ದಾಡುವಾಗ. ಅದು ಬಲೆಯಲ್ಲಿರುವಾಗ ಅಥವಾ ಆ ಮುಳ್ಳು ಬೇಲಿಯಲ್ಲಿರುವಾಗ ಖುಷಿ ಆಗೋದಿಲ್ಲ. ನೀವು ಯಾವುದಾದ್ರೂ ಒಂದು ಬಂಧನದಲ್ಲಿದ್ದರೆ ದೇವರಿಗೆ ಇಷ್ಟ ಆಗೋದಿಲ್ಲ, ದೇವರಿಗೆ ಖುಷಿ ಆಗೋದಿಲ್ಲ. ನಿಮ್ಮನ್ನು ಯಾವಾಗ ಬಿಡಿಸೋದು ಅಂತ ಕಾಯ್ತಾ ಇರ್ತಾರೆ. ಆದರೆ ನಮ್ಮ ಸಹಕಾರ ಇಲ್ಲದಿದ್ದರೆ ಅವರು ಖಂಡಿತ ಕಾರ್ಯ ಮಾಡೋದಿಲ್ಲ. ಅದಕ್ಕೇನೆ ವಾಕ್ಯ ಹೇಳ್ತದೆ, ನಿನಗೆ ಅವಕಾಶ ಸಿಕ್ಕಿದಾಗ ಅದನ್ನು ಮಿಸ್ ಮಾಡ್ಕೋಬೇಡ. ಇದು ನಿನ್ನ ಅವಕಾಶ. ಈ 4 ದಿವಸಗಳು ದೇವರು ನಿನಗೆ ಕೊಟ್ಟಂತ ಅವಕಾಶ. ಇದನ್ನು ನೀನು ಮಿಸ್ ಮಾಡ್ಕೋಬೇಡ. ನೀನು ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಾಳೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ನೀನು ಬದುಕಿದ್ರೆ ಅವಕಾಶ, ಸತ್ತೋಗ್ಬಿಟ್ರೆ. ಪ್ರೈಸ್ ದಿ ಲಾರ್ಡ್. ಏನಾದರೂ ಗ್ಯಾರಂಟಿ ಇದೆಯಾ ನಾಳೆ ಇರ್ತೀವಂತ, ನಾಡಿದ್ದು ಇರ್ತೀವಂತ ಗ್ಯಾರಂಟಿ ಇದೆಯಾ? ಭಾಳ ಬೇಸರ ಆಗೋಯ್ತು ನನಗೆ, ಬೆಳಗ್ಗೆ ಹುಷಾರಿಲ್ಲ, ಪ್ರೇಯರ್ ಮಾಡ್ಕೊಳ್ಳಿ ಅಂದರು. ಮಧ್ಯಾಹ್ನ ನ್ಯೂಸ್ ಏನು ಗೊತ್ತಾ, ಹೋಗ್ಬಿಟ್ರು ಅಂತೇಳಿ. ಬರೀ 40 ಕೂಡ ಆಗಲಿಲ್ಲ. ಭಾಳ ಆ್ಯಕ್ಟಿವ್ ಆಗಿದ್ದಂಥ ಸಹೋದರಿ, ಪ್ರಿಯ ಸಹೋದರಿ, ನೀರಿನ ಮೇಲೆ ಗುಳ್ಳೆ ಹೇಗೋ ಹಾಗೆ ನಮ್ಮ ಜೀವನ ಕೂಡ ಯಾವಾಗ ಕರೀತಾರೋ ಗೊತ್ತಿಲ್ಲ. ಆದರೆ ಅವರು ಕರೆಯುವ ಮುನ್ನ ಅವರ ಚಿತ್ತಕ್ಕೆ ಮಣಿದು ಅವರ ಮಗಳಾಗಿ ಬದುಕಬೇಕು. ಆಗ ನಿಜವಾಗ್ಲೂ ಒಂದು ಸ್ವತಂತ್ರದ ಬದುಕನ್ನು ಬದುಕಲಿಕ್ಕಾಗತ್ತೆ. ಮಾತ್ರವಲ್ಲ, ಧೈರ್ಯವಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಲೆಲೂಯ. ಮುಂದುವರಿಸಿ ವಾಕ್ಯವನ್ನ. ಪ್ರಭುವಿನಿಂದ ಕರೆ ಹೊಂದಿದವನು ದಾಸನಾಗಿದ್ದರೂ ಪ್ರಭುವಿನಲ್ಲಿ ಅವನು ಸ್ವತಂತ್ರನೇ. ಯಾರಲ್ಲಿ ಸ್ವತಂತ್ರನಾಗ್ತಾನೆ? ಹಾಲೆಲೂಯ. ಯಾರಲ್ಲಿ ಸ್ವತಂತ್ರನಾಗ್ತಾನೆ? ಪ್ರಿಯ ಸಹೋದರಿ, ನಿಮ್ಮ ಪರಿಸ್ಥಿತಿ ಏನೇ ಆಗಿರಲಿ, ನಿಮ್ಮ ಸಮಸ್ಯೆಗಳೇನೇ ಆಗಿರಲಿ, ನಿಮ್ಮ ಆತ್ಮೀಕವಾದ ಜೀವನ ಕುಂದಿ ಹೋಗಿರಲಿ, ನಷ್ಟಪಟ್ಟು ಹೋಗಿರಲಿ, ಭಯಪಡಬೇಡಿ, ಹೆದರಬೇಡಿ, ಅಂಜಬೇಡಿ. ದೇವರು ನಿಮ್ಮನ್ನು ಕರೆದಾಗ ದೇವರ ಪ್ರಭುವಿನಲ್ಲಿ ಯಾರೆಲ್ಲ ಭರವಸೆ ಇಡ್ತೀರೋ ಆ ಪ್ರಭುವಿನಲ್ಲಿ ನೀವು ಸ್ವತಂತ್ರರಾಗಿನೇ ತೀರ್ತೀರಾ. ಹಾಲೆಲೂಯ. ಯಾಕೆಂದರೆ ಪ್ರಭು ನಿಮಗೆ ಸ್ವತಂತ್ರವನ್ನು ಕೊಡಲು ಕರೆತಂದಿದ್ದಾರೆ, ಸ್ವತಂತ್ರವನ್ನು ಕೊಟ್ಟೇ ಕೊಡ್ತಾರೆ. ಹಾಲೆಲೂಯ. ಯಾಕೆಂದರೆ ದೇವರು ಎಷ್ಟು ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ಅಂದರೆ, ನಾವೆಲ್ಲ ಅವರು ಕರೆದ ಮಕ್ಕಳು, ನಾವು ಅವರನ್ನು ಅರಿತುಕೊಂಡಿದ್ದೇವೆ ಸ್ವಲ್ಪನಾದರೂ. ನೀವು ಬೇಕಾದರೆ 65ನೇ ಯೆಶಾಯನ ಗ್ರಂಥ 1ನೇ ವಾಕ್ಯ ಓದಿ ನೋಡಿ. ಐಸಾಯ 65:65 1ನೇ ವಾಕ್ಯ ಓದಿ ನೋಡಿ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ನನ್ನನ್ನು ವಿಚಾರಿಸದವರಿಗೂ. ನೋಡಿ, ವಿಚಾರಿಸುವವರಿಗೆ. ನೀವು ವಿಚಾರಿಸ್ಲಿಕ್ಕೆ ಬಂದಿದ್ದೀರಾ, ನೀವು ಅವರನ್ನು ಪ್ರೀತಿಸಿ ಬಂದಿದ್ದೀರಾ, ನೀವು ಅವರನ್ನು ಹುಡುಕಿ ಬಂದಿದ್ದೀರಾ, ಅವ್ರನ್ನ ಪಡ್ಕೋಬೇಕು ಅಂತ ಬಂದಿದ್ದೀರಾ, ಅಥವಾ ಧ್ಯಾನ ಮಾಡೋಣ ಅಂತ ಏನೋ ಒಂದು ಆಸೆಯಿಂದ ಬಂದಿದ್ದೀರಾ. ಆದರೆ ಇಲ್ಲಿ ಯೇಸು ಹೇಳ್ತಿದ್ದಾರೆ, ಸರ್ವೇಶ್ವರ ಸ್ವಾಮಿ ಹೇಳ್ತಿದ್ದಾರೆ, ನನ್ನನ್ನು ವಿಚಾರಿಸದವರಿಗೂ ದರ್ಶನವಿತ್ತೆ. ನಾನೇನ್ ಮಾಡಿದೆ? ದರ್ಶನ ಕೊಟ್ಟೆ. ಹಾಲೆಲೂಯ. ನನ್ನನ್ನು ವಿಚಾರಿಸದವರಿಗೂ ನಾನೇನ್ ಮಾಡಿದೆ? ದರ್ಶನವನ್ನ ಕೊಟ್ಟೆ. ನನ್ನನ್ನು ಹುಡುಕದವರಿಗೂ ನಾನು ಒಡನೆ ಸಿಕ್ಕಿದೆ.
ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ. ಹಾಗಾದರೆ ನಾನು ಹುಡುಕ್ತಾ ಇದ್ದೀನಿ ಅಂತೇಳಿ ನಾವು ಹೇಳ್ತಾನೆ ಇದ್ದೀವಿ. ನಮಗೆ ಇನ್ನೂ ಸಿಕ್ಕಲಿಲ್ಲ ಅಂದರೆ ಏಸು ತಪ್ಪ, ನನ್ನ ತಪ್ಪ? ಯೋಚನೆ ಮಾಡಿ. ಏಸು ತಪ್ಪಿರುತ್ತಾ, ನನ್ನ ತಪ್ಪಿರುತ್ತಾ? 100% ಅವ್ರದ್ದಂತೂ ಇಲ್ಲ, ನಂದೇ. ವಿಚಾರಿಸದವರಿಗೂ, ನನ್ನನ್ನು ಹುಡುಕದವರಿಗೂ ನಾನು ಸಿಗ್ತೀನಿ ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ಹುಡುಕುವ ನನಗೆ ಸಿಗದೆ ಇರ್ತಾರಾ? ಹಾಗಾದರೆ ಇನ್ನೂ ನನಗೆ ಸಿಗಲಿಲ್ಲ, ಇನ್ನೂ ನಾನು ಬಿಡುಗಡೆ ಹೊಂದ್ಕೊಂಡಿಲ್ಲ, ಇನ್ನೂ ಆತ್ಮದಲ್ಲಿ ಬಂಧನದಲ್ಲಿದ್ದೀನಿ, ಇನ್ನೂ ಸಮಸ್ಯೆಗಳಲ್ಲಿ ಇದ್ದೀನಿ ಅಂದರೆ ಕಾರಣ ಏನು ಗೊತ್ತಾ? ನಾನು ಸರಿಯಾಗಿ ಹುಡುಕಲಿಲ್ಲ, ಸರಿಯಾಗಿ ಹುಡುಕ್ತಾ ಇಲ್ಲ, ಏನೋ ಕಾಟಾಚಾರಕ್ಕೆ ಹುಡುಕ್ತಾ ಇದ್ದೀನಿ, ಏನೋ ನೋಡೋಣ ಅಂತ ಬಂದಿದ್ದೀನಿ, ಕೆಲಸ ಆಗೋದಿಲ್ಲ. ಪ್ರೀತಿಯ ಸಹೋದರನೇ, ಸಹೋದರಿಯೇ, ಈ ಸುಂದರವಾದ ದಿನದಲ್ಲಿ ದೇವರ ಈ ವಾಕ್ಯಗಳನ್ನು ನಮಗೆ ಹೇಳ್ತಾ ಇದ್ದಾರೆ. ಇದರ ಮುಖಾಂತರ ನಾವು ಎಚ್ಚೆತ್ಕೋಬೇಕು ಅಂತೇಳಿ. ಪ್ರಿಯ ಸಹೋದರ, ಸಹೋದರಿ, ಒಂದು ಸರಿ ಅವಲೋಕನ ಮಾಡಿ. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಯೋಚನೆ ಮಾಡಬೇಡಿ, ಯಾವ ಸ್ಥಿತಿಯಲ್ಲಿದ್ದರೂ ನೀವು ಯೋಚನೆ ಮಾಡಬೇಡಿ. ನಿಮ್ಮನ್ನು ಆ ಬಂಧನದಿಂದ ಹೊರಗಡೆ ತರಲಿಕ್ಕೆ ಯೇಸುವಿಗೆ ಮನಸ್ಸಿದೆ. ಮನಸ್ಸು ಬೇಕಾಗಿರೋದು ನನಗೂ ನಿಮಗೆ. ಅದಕ್ಕೇ ಕೊಟೇಶನ್ ನನಗೆ ಗೊತ್ತಿಲ್ಲ, ಎರೆಮಿಯನ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ನಾನು ಒಳಿತನ್ನು ಮಾಡುವುದರಲ್ಲಿ ಸಂತೋಷ ಪಡುವ ದೇವರು. ಏನು ಮಾಡೋದರಲ್ಲಿ? ನನ್ನ ಜನರಿಗೆ, ಇಸ್ರಾಯೇಲ್ ಮಕ್ಕಳಿಗೆ ನಾನು ಒಳ್ಳೆಯದನ್ನು ಮಾಡುವುದರಲ್ಲಿ ಸಂತೋಷ ಪಡುವ ದೇವರು. ಅವರಿಗೆ ಓದಿ 32:41 ಎರೆಮಿಯ, ಜೆರೆಮಾಯ ಓದಿ. ನಾನು ಅವರೊಂದಿಗೆ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡುವೆನು. ಹೀಗೆ ನಾನು ಅವರಿಗೆ ಒಳಿತನ್ನು ಮಾಡುವುದನ್ನು ಬಿಡೆನು. ನನ್ನ ಬಗ್ಗೆ ಅವರ ಹೃದಯದಲ್ಲಿ ಭಯಭಕ್ತಿ ನೆಲೆಸುವಂತೆ ಮಾಡುವೆನು. ಆಗ ಅವರು ನನ್ನನ್ನು ಬಿಟ್ಟು ಅಗಲಿ ಹೋಗರು. ಅವರಿಗೆ ಒಳಿತನ್ನು ಮಾಡುವುದರಲ್ಲಿ ಸಂತೋಷಿಸುವೆನು. ಅವರಿಗೆ ಏನು ಮಾಡುವುದರಲ್ಲಿ ಸಂತೋಷ ಪಡುವೆನು? ಸೊ ಹಾಗಾದರೆ ನಿಮ್ಮೆಲ್ಲರನ್ನ ಕರೆದಿರೋದು ದೇವರು ಏನು ಮಾಡಲಿಕ್ಕೆ? ಎಲ್ಲ ಕ್ಷೇತ್ರದಲ್ಲೂ, ನಿಮ್ಮ ಆತ್ಮಿಕವಾಗಿ, ಶಾರೀರಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ನಿಮಗೆ ಒಳಿತನ್ನು ಮಾಡುವುದರಲ್ಲಿ ದೇವರು ಸಂತೋಷ ಪಡ್ತಾರೆ. ಅವ್ರ ಸಂತೋಷ ನಿಮಗೆ ಒಳ್ಳೆಯದಾಗಬೇಕು ಅಂತೇಳಿ, ಅವ್ರ ಸಂತೋಷ ನಿಮಗೆ ಜೀವ ಸಿಗಬೇಕು ಅಂತೇಳಿ. ಪ್ರಿಯರೇ, ಅವರು ತನ್ನನ್ನೇ ಬರಿದು ಮಾಡಿಕೊಂಡು ತನ್ನ ಪ್ರಾಣವನ್ನೇ ಕೊಟ್ಟಿದ್ದು ನಾನು ನೀವು ಚೆನ್ನಾಗಿರಬೇಕು ಅಂತೇಳಿ. ಅಂಥ ದೇವರು ನಮ್ಮನ್ನು ಕರೆದಿದ್ದಾರೆ. ಅವರನ್ನು ಪರಿಪೂರ್ಣವಾಗಿ ಹಿಂಬಾಲಿಸೋಣ, ಅವರನ್ನು ಪರಿಪೂರ್ಣವಾಗಿ. ಪೇತ್ರನಿಗೆ ಈ ಅನುಭವ ಇದ್ದ ಕಾರಣವೇ ಪೇತ್ರ ಹೇಳಿದ್ದು 5:7 ಏನಂತ? ನಿನ್ನ ಚಿಂತಾ ಭಾರವನ್ನೆಲ್ಲ ಯಾರಿಗೆ ಬಿಡು? ಪ್ರಭು ಯೇಸುವಿಗೆ ಬಿಡು. ಯಾಕೆಂದರೆ ನನ್ನ ಮೇಲೆ ಅವರಿಗೇನಿದೆ? ಪ್ರೀತಿ ಇದೆ, ಲಕ್ಷ್ಯ ಇದೆ. ಅಂಥ ದೇವರು ಯೇಸು ಪ್ರಭುವಾಗಿದ್ದಾರೆ.